ಓಹ್, ಪಾಲೆ ಪಾತ್ರೆ ತಗೊಳಕ್ಕೆ ಸೈಕಲ್ ಎತ್ಕೊಬತ್ತಾ ಇದೆಯಲ್ಲ, ನಿನ್ನಂತವಳು ಇರಬೇಕು. ಒಂದು ಪಾಲೆ ಪಾತ್ರೆಗೆ ನಿಂಗೆ ಸೈಕಲ್ ಬೇಕಾ ನಿನಗೆ? ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಸಂಡೇ. ಇವತ್ತು ನಮ್ಮಮ್ಮ ಕೆಲಸ ಮಾಡೋ ಜಾಗಕ್ಕೆ ನಾನು ಹೋಗಿದ್ದೆ. ಯಾಕಂದರೆ ನಮ್ಮಮ್ಮ ನನಗೆ ಸೈಕಲ್ ತೊಗೊಬಂದು ಕೊಡ್ತೀನಿ ಅಂತಂದರು. ಅದಕ್ಕೆ ನಾನು ಯಾವ ಥರ ಸೈಕಲ್ ಇರುತ್ತೆ ಅಂತ ಎಕ್ಸೈಟ್ಮೆಂಟ್ ಹೋದರೆ ನೋಡಿ ಗೈಸ್, ನೀವೇನೆ ಚಿಕ್ಕ ಮಕ್ಕಳು ಕೂಡ ಸೈಕಲ್ ತೊಗೊಬಂದು ನನಗೆ ತಗೋಂತಾರ ನಮ್ಮಮ್ಮ. ನಾನಂತೂ ಆ ಸೈಕಲ್ನ ನೋಡ್ಬಿಟ್ಟು ಯಾರಿಗೆ ತಗೋಬರ್ತದೆ ಈ ಸೈಕಲ್ ಅಂತ ಕೇಳಿದಕ್ಕೆ ನಮ್ಮಮ್ಮ ಏನಂದ್ರು ಗೊತ್ತಾ? ಒಂದು ಪಾತ್ರೆಗೆ ನಿಂಗೆ ಸೈಕಲ್ ಬೇಕಾ ನಿನಗೆ? ನಮ್ಮಮ್ಮ ಈ ಸೈಕಲ್ ತಗೋಬತ್ತಿರೋದು ನನಗಲ್ಲ ಗಾಯ್ಸ್, ನಮ್ಮಮ್ಮ ಪಾತ್ರೆ ತಗೊಳಕ್ಕೆ ಗುಜ್ಜಿರ್ಗೆ ಹಾಕೋದಕ್ಕೆ ಈ ಸೈಕಲ್ ತಗೋಬರ್ತಾರೆ. ಇದನ್ನ ನೋಡ್ಬಿಟ್ಟು ಈ ಬಿಸ್ತಲ್ಲಿ ಹೋಗ್ಬಿಟ್ಟು ನನಗಂತೂ ಬೇಜಾರಾಗೋಯ್ತು ಗಾಯ್ಸ್. ಏನಂತೀರಾ ನೀವೇ ಕಮೆಂಟ್ ಮಾಡಿ. ಈ ತರನು ಇರುತ್ತಾ ಗಾಯ್ಸ್? ಹಾಗೇನೆ ಇವತ್ತು ಸಂಡೇ ಇರೋದ್ರಿಂದ ನಾನು ಚಿಕನ್ ಅಂಗಡಿಗೆ ಹೋಗಿದ್ದೆ. ಯಾಕಂದ್ರೆ ಚಿಕನ್ ತಗೋಬರೋಣ ಅಂತ ಅಂದ್ಬಿಟ್ಟು ಚಿಕನ್ ತಗೋಬರ್ಬೇಕಾದ್ರೆ ಹಾಗೇನೆ ನಮ್ಮ ಹುಡುಗನ ಕೇಳಿದ ತಕ್ಷಣ ಏನಂತ ಗೊತ್ತಾ ನಮ್ಮ ಶಿಷ್ಯ, ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಥ್ಯಾಂಕ್ ಯು ಚಿನ್ನ. ಚಿಕನ್ ತಗೊಂಡು ಮನೆಗೆ ಹೋಗೋಣ ಅಷ್ಟಲ್ಲಿ ರೋಡಲ್ಲಿ ಮಜ್ಜಿಗೆ ಪಾನಕ ಕೊಡ್ತಾ ಇದ್ರು. ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇತ್ತು. ಅದಕ್ಕೆ ನಾನು ಹೋಗ್ಬಿಟ್ಟು ಮಜ್ಜಿಗೆ ಪಾನಕನ ಗಚ್ ಅಂತ ಹಾಕೊಂಡೆ ಗಾಯ್ಸ್. ಹೆಂಗೈತೆ ಶಾಮ್ ಬಿಸಿಲು? ಯಾಕೆ ಗಾಯ್ಸ್, ಏನ್ ಗಾಯ್ಸ್ ಪಾರ್ಸಲ್ ಬೇರೆ ಇಟ್ಕೊಂಡಿದ್ದೀರಾ? ಓ, ಮಜ್ಜಿಗೆ ಹೆಸರು ಬೇಳೆ ಫುಲ್ಲು. ನಾನು ಹಂಗೇನೆ ಮನೆಗೆ ಬಂದು ಇವತ್ತು ಬಿರಿಯಾನಿ ಮತ್ತೆ ಚಿಕನ್ ಫ್ರೈ ಮಾಡಿಕೊಂಡು ಇವತ್ತು ನಾ ಮಸ್ತಾಗಿ ಸಂಡೇನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಫಾಲೋ ಮಾಡಿ, ಶೇರ್ ಮಾಡಿ, ಮರಿಬೇಡಿ ಗಾಯ್ಸ್. ಬೈ ಬಾಯ್.